ಈ ಕುರಿತಂತೆ ಮಾತಾಡ್ತಾರೆ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಆಗಿರುವಂತಹ ಚಂದನ್ ಶರ್ಮಾ. ಇದೀಗ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಡೆಸ್ಕ್ನಿಂದ. ಚಂದನ್ ಶರ್ಮಾ, ಇದೀಗ UPA ಸರ್ಕಾರ ಯಾವಾಗ ನರೇಂದ್ರ ಮೋದಿ ಭಾಷಣೆಯನ್ನ ಮಾಡ್ತಾರೋ ಅಥವಾ ಕಾಂಗ್ರೆಸ್ನವರು ಒಂದಷ್ಟು ಟ್ವೀಟ್ ಅನ್ನು ಕೂಡ ಮಾಡ್ತಾ ಹೋಗ್ತಾರೆ, ಇದು ಮೋದಿಯವರ ಸಾಧನೆ ಅಲ್ಲ, DRDO ವಿಜ್ಞಾನಿಗಳ ಸಾಧನೆ. 2011ರಲ್ಲಿ ನಮ್ಮ ಸರ್ಕಾರ ಇದ್ದಾಗಲೇ ಈ ಯೋಜನೆ ಆರಂಭ ಆಗಿತ್ತು ಅಂತ ಹೇಳಿ. ಆದರೆ ಮಾಜಿ ಮುಖ್ಯಸ್ಥರು ಇದೀಗ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ತಡೆ ಹಿಡಿದಿದ್ದಕ್ಕೆ ಅಥವಾ UPA ಸರ್ಕಾರ ತಡೆ ಹಿಡಿದಿದ್ದಕ್ಕೆ ಕಾರಣ ಮಾತ್ರ ಗೊತ್ತಾಗ್ತಾ ಇಲ್ಲ. ಸುಬ್ರಹ್ಮಣ್ಯ, ನಾವು ಈ ವಿಷಯನ ಬಹಳಷ್ಟು ಆಯಾಮಗಳಲ್ಲಿ ವ್ಯಾಖ್ಯಾನ ಮಾಡ್ತಾ ಹೋಗಬೇಕಾಗತ್ತೆ. ಬಹಳ ಕ್ರಿಟಿಕಲ್ ಆಗಿರೋ ವಿಷಯ ಮತ್ತು ದೇಶದ ಆಂತರಿಕ ಭದ್ರತೆಯ ವಿಷಯ ಇದು. ಇಲ್ಲಿ ರಾಜಕೀಯ ಮಾಡೋದು ಬೇಕಾ, ರಾಜಕೀಯದ ವಿಷಯಗಳನ್ನು ತರೋದು ಬೇಡವಾ ಅನ್ನೋದ್ರ ಬಗ್ಗೆನೇ ನಾನು ಕಳೆದ ಸುಮಾರು ಗಂಟೆಗಳ ಹಿಂದೆ ಒಂದಿಷ್ಟು ಜನರ ಜೊತೆಗೆ ಮಾತನಾಡುವಾಗ ಆಲೋಚನೆ ಮಾಡ್ತಾ ಇದ್ದೆ ಮತ್ತು ಒಂದಿಷ್ಟು ಚಿಂತನೆ ಮಾಡ್ತಾ ಇದ್ದೆ. ನಾವು ರಾಜಕೀಯ ಬೇಡ ಅಂತಂದ್ರೂ ಕೂಡ ಇಂಥ ವಿಷಯಗಳಲ್ಲಿ ರಾಜಕೀಯ ಅಂತನ್ನೋದು ಎಲ್ಲೋ ಒಂದು ಕಡೆ ನುಸುಳುಕೊಂಡೇ ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಸಾಮಾನ್ಯಕ್ಕೆ ವಿಜ್ಞಾನಿಗಳು ಏನಾದರೂ ಸಾಧನೆ ಮಾಡಿದಾಗ ಅಥವಾ ಯಾವುದಾದ್ರೂ ಒಂದು ಬಹಳ ದೊಡ್ಡ ಉಪಗ್ರಹವನ್ನು ಉಡಾವಣೆ ಮಾಡಿದಾಗ ಅಥವಾ ಶ್ರೀಹರಿಕೋಟಾದಿಂದ ಬೇರೆ ಏನಾದರೂ ಬಹಳ ಅಗ್ರಜವಾಗಿರುವ ಸಾಧನೆಯನ್ನು ಮಾಡಿದ ಸಂದರ್ಭದಲ್ಲಿ ವಿಜ್ಞಾನಿಗಳು ಬಂದು ಪ್ರೆಸ್ ಮೀಟ್ ಮಾಡ್ತಾರೆ, ವಿಜ್ಞಾನಿಗಳು ಟೆಲಿವಿಷನ್ ಮೀಡಿಯಾದ ಮುಂದೆ ಬಂದು ಅವರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಮತ್ತು ಅವರ ಸಾಧನೆ ಏನು ಅನ್ನೋದನ್ನು ದೇಶದ ಮತ್ತು ವಿಶ್ವದ ಜನಕ್ಕೆ ಗೊತ್ತಾಗುವ ರೀತಿಯಲ್ಲಿ ಮಾತನಾಡ್ತಾರೆ. ಆದರೆ ಮೋದಿಯವರು ಬಂದು ಮಾತನಾಡೋದಕ್ಕೆ ಆಕ್ಷೇಪಗಳು ಇಲ್ಲಿ ವ್ಯಕ್ತವಾಯಿತು. ಹೌದು, ಪ್ರಧಾನಮಂತ್ರಿ ಮೋದಿಜಿ ಸಾಧನೆ ಮಾಡಿದ್ದಾರೆ ನಿಜ, ಆದರೆ ಸಾಧನೆ ಮಾಡಿರೋರು ವಿಜ್ಞಾನಿಗಳು. ಆ DRDO ಮುಖ್ಯಸ್ಥರು ಅಥವಾ ಸೈಂಟಿಸ್ಟ್ಗಳು ಬಂದು ಮಾತನಾಡಲಿ, ಅದರ ಬಗ್ಗೆ ಅವರು ಉಲ್ಲೇಖವನ್ನು ಮಾಡಲಿ, ಅದರ ಬಗ್ಗೆ ಅವ್ರಿಗೇನು ಅನಿಸುತ್ತೆ ಮತ್ತು ಈ ಸಾಧನೆ ಹಿಂದೆ ಇರುವ ಪರಿಶ್ರಮ ಏನು ಅದರ ಬಗ್ಗೆ ಅವರು ಮಾತನಾಡಲಿ. ನೀವು ಎಲೆಕ್ಷನ್ನ ಸಂದರ್ಭದಲ್ಲಿ ಬಂದು ಯಾಕೆ ಮಾತನಾಡ್ತಾ ಇದ್ದೀರಿ? ಸೊ ಅನ್ಡ್ಯೂ ಕ್ರೆಡಿಟ್ ತಗೊಳ್ಳೋದಕ್ಕೆ ಯಾಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ವಿಜ್ಞಾನಿಗಳ ಹೆಸರಲ್ಲಿ ಅನ್ನೋ ಪ್ರಶ್ನೆ ಈ ಕಾರ್ಯಾಚರಣೆ ಆದಂಥ 10 ನಿಮಿಷಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಬೇರೆ ಬೇರೆ ಸೈಟ್ಸ್ಗಳಲ್ಲಿ ಹಾಗೂ TVಗಳಲ್ಲಿ ಬರೋದಕ್ಕೆ ಶುರುವಾಯಿತು. ಅದಾದ ಮೇಲೆ ಕೊಟ್ಟಿರುವ ಸ್ಟೇಟ್ಮೆಂಟ್ DRDOದ ಮಾಜಿ ಮುಖ್ಯಸ್ಥರು ಸಾರಸ್ವತ್ ಅವರಿಂದ, ಆ್ಯಂಡ್ ಇಟ್ ಸ್ಟ್ಯಾಂಡ್ಸ್ ಆ್ಯಂಡ್ ಇಟ್ ಟೇಕ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ಯೂ ಆ್ಯಂಡ್ ಆಲ್ಸೋ ಅಟ್ಮೋಸ್ಟ್ ಇಂಪಾರ್ಟೆನ್ಸ್. ಸರ್ಕಾರಗಳ ಮೈಲಿಗಲ್ಲುಗಳು ಮತ್ತು ಸರ್ಕಾರದ ನಿಲುವುಗಳು ಯಾಕೆ ಇಂತಹ ವಿಷಯದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದನ್ನು ಸಾರಸ್ವತ್ ಅವರ ಮಾತುಗಳು ಇವತ್ತು ನಮಗೆ ಸಾದರಪಡಿಸಿದ್ದಾವೆ ಮತ್ತು ಸ್ಪಷ್ಟಪಡಿಸಿದ್ದಾವೆ. ವಿಜ್ಞಾನಿಗಳು ಯಾವ ಸಂದರ್ಭದಲ್ಲೂ ರೆಡಿ ಇರ್ತಾರೆ ಅನ್ವೇಷಣೆಗಳನ್ನು ಮಾಡೋದಕ್ಕೆ. ಮತ್ತು ಈ ಸ್ಯಾಟಲೈಟ್ಗಳು ಇದಾವಲ್ಲ ಮತ್ತು ಸ್ಯಾಟಲೈಟ್ಗಳನ್ನು ನಾಶಪಡಿಸುವ ಆ್ಯಂಟಿ-ಸ್ಯಾಟ್ ಅಥವಾ ASAT ಉಪಕರಣಗಳಿದ್ದಾವಲ್ಲ, ಇದರ ಹಿಂದೆ ಬೇರೆ ಬೇರೆ ದೇಶಗಳು, ಅಮೆರಿಕ, ರಷ್ಯಾ ಮತ್ತು ಚೈನಾದಂಥ ದೇಶಗಳು ಕಳೆದ ಸುಮಾರು ದಶಕಗಳ ಹಿಂದೆಯಿಂದ ಬಿದ್ದಿದ್ದಾವೆ. ಫಾರ್ ಎಕ್ಸಾಂಪಲ್, ಚೈನಾ 2007ರಲ್ಲೇ ಒಂದು ಡೆಬ್ರಿಸನ್ನು ನಾಶ ಮಾಡುವ ಮೂಲಕ, ಒಂದು ಸ್ಯಾಟಲೈಟನ್ನು ನಾಶ ಮಾಡುವ ಮೂಲಕ ಒಂದು ಪ್ರಾತ್ಯಕ್ಷಿತೆಯನ್ನು ಕೊಟ್ಟಿತ್ತು ಇಡೀ ವಿಶ್ವದ ಜನಕ್ಕೆ. ರಷ್ಯಾ ಇದ್ರ ಬಗ್ಗೆ ಗಮನ ಹರಿಸಿದೆ. ಅಮೆರಿಕ ಭಾಳ ಸಲ ಹೇಳ್ಕೊಂಡಿದೆ, ನಮ್ಮ ಪೆಂಟಗನ್ ಮೇಲೆ ಸುಮಾರು ಸ್ಯಾಟಲೈಟ್ಗಳು ತಿರುಗಾಡ್ತಾ ಇರ್ತವೆ, ಅವುಗಳನ್ನು ನಾಶ ಮಾಡೋದು ನಮಗೆ 2 ನಿಮಿಷದ ಕೆಲಸ ಅಂತ 10-15 ವರ್ಷಗಳ ಹಿಂದೆ ಹೇಳ್ಕೊಂಡಿದೆ. ಸೊ ಅಲ್ಲಿಂದ ಬೇರೆ ಬೇರೆ ದೇಶಗಳು ಮಾಡಿದ ಸಾಧನೆಗಳು ನಮ್ಮ ದೇಶಕ್ಕೆ ಯಾಕೆ ಬರೋದಕ್ಕೆ ತಡವಾಯಿತು ಅನ್ನೋ ಪ್ರಶ್ನೆಗೆ ಸಾರಸ್ವತ್ ಅವರು ಉತ್ತರ ಕೊಡ್ತಾರೆ. UPA ಗೌರ್ಮೆಂಟ್ ಟೈಮಲ್ಲಿ ನಾವು 2011, 12ರಲ್ಲಿ 10ರಲ್ಲಿ ಪ್ಲಾನ್ ಆಫ್ ಆ್ಯಕ್ಷನ್ಸ್ಗಳನ್ನು ಮಾಡ್ಕೊಂಡಿದ್ವಿ. ನಾವು ಇದನ್ನು ಮಾಡೋಕ್ಕೆ ರೆಡಿ ಇದ್ದೀವಿ ಅಂತಂದಿದ್ವಿ. ನಾವೇನು ಯಾವ ದೇಶದ ವಿಜ್ಞಾನಿಗಳಿಗಿಂತ ಕಡಿಮೆ ಇಲ್ಲ, ವಿ ಆರ್ ರೆಡಿ ಟು ಡೂ ಇಟ್, ಬಟ್ UPA ಸ್ಟಾಪ್ ಡಸ್ ಅಂತ ಹೇಳ್ತಾರೆ. ವಾಟ್ ಮೇ ಬಿ ದ ರೀಸನ್? ಐ ಡೋಂಟ್ ನೋ, ಯು ಡೋಂಟ್ ನೋ. ವಾಟ್ ಮೇ ಬಿ ದ ರೀಸನ್? ಈವನ್ ಸಾರಸ್ವತ್ ಡಸನ್ ನೋ, ಬಿಕಾಸ್ ಸಾರಸ್ವತ್ ಹೇಳ್ತಾರೆ ನಮಗೇ ಗೊತ್ತಿಲ್ಲ ಯಾಕೆ UPA ಸರ್ಕಾರ ನಮ್ಮನ್ನು ತಡೆ ಒಡ್ಬಿಡ್ತು ಅನ್ನೋ ಕಾರಣವನ್ನು ಅವರೇ ಪತ್ತೆ ಹಚ್ಚೋದಕ್ಕೆ ಈ ಕ್ಷಣದವರೆಗೂ ಕೂಡ ಸಾಧ್ಯ ಆಗಿಲ್ಲ. ಸೊ ಐ ಬಿಲೀವ್ ಇಟ್ ಈಸ್ ನಾಟ್ ವೆರಿ ಗುಡ್ ಆನ್ ಅವರ್ ಪಾರ್ಟ್ ಟು ಅನಲೈಸ್ UPAದವ್ರು ಯಾಕೆ ಹಂಗೆ ಮಾಡಿದ್ರು, ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಹಂಗೆ ಯಾಕೆ ಮಾಡ್ತು, ಅವ್ರು ಹಿಂಗೆ ಮಾಡಿದ್ರಾ, ಇವ್ರು ಹಿಂಗೆ ಮಾಡಿದ್ರಾ. ಬಟ್ ವಿ ಡೋಂಟ್ ನೋ ದಿ ಟೆಕ್ನಿಕ್ಯಾಲಿಟೀಸ್, ವಿ ನೆವರ್ ನೋ ದಿ ಟೆಕ್ನಿಕ್ಯಾಲಿಟೀಸ್. ಬಟ್ ಯಾವುದೇ ಸರ್ಕಾರವೂ ಕೂಡ ಇಂಥ ರಕ್ಷಣಾತ್ಮಕ ವಿಷಯದಲ್ಲಿ ಹಿಂದೆ ಬರುವ ಧೋರಣೆಯನ್ನು ಸಾಮಾನ್ಯಕ್ಕೆ ತೆಗೆದುಕೊಳ್ಳೋದಿಲ್ಲ. ಅಲ್ರಿ, ನಮ್ಮ ವಿಜ್ಞಾನಿಗಳು ಏನೋ ಸಾಧನೆ ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ಆ್ಯಂಟಿ-ಸ್ಯಾಟ್ ಮಿಸೈಲ್ಗಳನ್ನು ಅವರು ತಯಾರು ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತಂದರೆ ಯಾಕೆ ಸರ್ಕಾರಗಳು ತಡಿಬೇಕು? ಇದು ನನಗೆ ಕಾಡುವ ಯಕ್ಷ ಪ್ರಶ್ನೆ. ಒಂದು ವೇಳೆ ತಡೆದಿದ್ದೆ ಆದರೆ ಏನು ಅದರ ಹಿಂದೆ UPA ಸರ್ಕಾರಕ್ಕಿದ್ದಂಥ ಕಾರಣ? ದಟ್ ಈಸ್ ಆಲ್ಸೋ ದ ಬಿಗ್ಗೆಸ್ಟ್ ರೀಸನ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್. ಹೌಎವರ್, ಇಲ್ಲಿ ಸರ್ಕಾರದ ಸಾಧನೆಗಳು ಯಾಕೆ ಇಲ್ಲಿ ಬಹಳ ಸ್ಪಷ್ಟವಾಗಿ ನಿಂತುಕೊಳ್ತವೆ ಅಂತಂದರೆ, ಸರ್ಕಾರ ಶುಡ್ ಆಕ್ಟ್ ಆಸ್ ಎ ಡ್ರೈವಿಂಗ್ ಫೋರ್ಸ್.
ಒಂದು ಡ್ರೈವಿಂಗ್ ಫೋರ್ಸ್ ಆಗಿ ಯಾಕೆ ಮಾಡಬೇಕು? ವಿಜ್ಞಾನಿಗಳಿಗೆ, ಸೇನಾನಿಗಳಿಗೆ ಮತ್ತು ಬೇರೆ ಎಲ್ರಿಗೂ ಕೂಡ ಭಾಳ ದೊಡ್ಡ ರೀತಿಯ ಆತ್ಮಸ್ಥೈರ್ಯ ತುಂಬೋ ಕೆಲಸವನ್ನು ಕೂಡ ಮಾಡಬೇಕು. ಥ್ಯಾಂಕ್ ಯು ಚಂದ್ರ ಶರ್ಮಾ.